ಬಹಳಷ್ಟು ಜನ ಮಹಿಳೆಯರು ಸ್ವಸಹಾಯ ಸಂಘಗಳಲ್ಲಿ ದುಡ್ಡು ತಗೊಂಡು ಮೋಸ ಹೋದವರಿದ್ದಾರೆ. ಬದುಕಿಗೇನೋ ಆಸರೆ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಸ್ವಸಹಾಯ ಸಂಘದ ಹೆಸರಲ್ಲಿ ಮಹಿಳೆಯರಿಗೆ ಮೋಸ ಮಾಡಿರೋ ಘಟನೆ ನಡೆದಿದೆ. ಬ್ಯಾಂಕ್ನಲ್ಲಿ ಲೋನ್ ಕೊಡಿಸೋದಾಗಿ ಹೇಳಿ ಲಕ್ಷ ಲಕ್ಷ ವಂಚನೆ ಮಾಡಲಾಗಿದೆ. 10 ಮಹಿಳೆಯರ ಸ್ವಸಹಾಯ ಸಂಘ ಮಾಡಿ ಲಕ್ಷ ಹಣ ಲೂಟಿ ಮಾಡಲಾಗಿದೆ. ಹೊಸಕೋಟೆ ತಾಲೂಕಿನ ಗ್ರಾಮೀಣ ಮಹಿಳೆಯರ ಹೆಸರಲ್ಲಿ ವಂಚನೆ ಮಾಡಿರೋದು. ಶ್ವೇತಾ ಎಂಬಾಕೆಯಿಂದ ಸ್ವಸಹಾಯ ಗುಂಪಿನ ಹೆಸರಲ್ಲಿ ವಂಚನೆ. ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಸೇರಿ ಕೆಲ ಬ್ಯಾಂಕ್ಗಳಲ್ಲಿ ವಂಚನೆ ಮಾಡಲಾಗಿದೆ. ಮಹಿಳೆಯರಿಗೆ ತಿಳಿಯದಂತೆ ಒಬ್ಬೊಬ್ಬರ ಹೆಸರಲ್ಲಿ 14 ಲಕ್ಷದವರೆಗೂ ಬ್ಯಾಂಕಲ್ಲಿ ಲೋನ್. ಈಗ ಲೋನ್ ಕೊಟ್ಟಿಲ್ಲ ಅಂತ ಬ್ಯಾಂಕ್ಗಳಿಂದ ಕೆಲ ಮಹಿಳೆಯರಿಗೆ ನೋಟಿಸ್ ಬಂದಿದೆ. ನೋಟಿಸ್ ಕಂಡು ವಂಚಿತ ಮಹಿಳೆಯರು ಶಾಕ್ ಆಗ್ಬಿಟ್ಟಿದ್ದಾರೆ. ಹೊಸಕೋಟೆ ಪೊಲೀಸ್ ಠಾಣೆಗೆ ಶ್ವೇತಾ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಅಕ್ಕ ಈಗ ಯಾರ್ಯಾರ ದುಡ್ಡು ಕೊಡ್ತಾ ಇದ್ರು? ಒಂದು ನಿಮಿಷ, ಯಾರ್ಯಾರ ದುಡ್ಡು ಕೊಡ್ತಾ ಇದ್ರು? ಸರ್, ಬ್ಯಾಂಕ್ ವತಿಯಿಂದ ಬಂದಂತ ಶ್ವೇತಾ, ಹಾಗೆ ಶ್ವೇತಾ ಅವರು ಹೇಳಿರೋ ಅಂತ ನಮಗೆ ಬೆದರಿಕೆ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಸಂದೇಶ್ ಅವರು ಇವರು ಬಂದು ನಾನು ಸಂದೇಶ ಕರ್ಕೊಂಡ್ ಬರ್ತೀನಿ ಅಂತ ಅಂತಿರೋ ಕಾರಣಕ್ಕೆ ನಾನು ಹೇಳ್ತಿರೋದು. ಹೊಸಕೋಟೆಯಲ್ಲಿ ಹೋರಾಟಗಾರರು ಬೇಜಾನ್ ಜನ ಇದ್ದಾರೆ. ಇಬ್ಬರ ಮೇಲೆ ಕಂಪ್ಲೇಂಟ್ ದುಡ್ಡು ಕೊಡ್ತಾ ಇದ್ದೀರಾ? ಇಬ್ಬರ ಮೇಲೇನು ಕೊಟ್ಟಿವಿ. ಆಗ್ತಾರೆ, ಲೋನ್ ಕೊಡ್ತಿದ್ದಾರೆ, ಸಬ್ಸಿಡಿ ಲೋನ್ಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು 20,000 ಅಂತ ಹೇಳಿ ಲೋನ್ಗೆಲ್ಲ ಅಪ್ರೂವಲ್ ಎಲ್ಲ ಮಾಡಿ ನಮ್ದು ಫೋಟೋ ತಗೊಂತಾರೆ. ಫೋಟೋಗಳು ಒಂದಷ್ಟು ತಗೊಂತಾರೆ, ಮತ್ತೆ ಸಿಗ್ನೇಚರ್ ಮಾಡಿಸ್ಕೊಳಲ್ಲ. ಒಂದು ಸಿಂಗಲ್ ಆಗಿ ಫೋಟೋ ತಗೊಂಡು ಅವರೇ ಎಡಿಟ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲೆಲ್ಲ ಸಬ್ಮಿಟ್ ಮಾಡಿದಾರಂತೆ. ನಮ್ ಹೋಟೆಲ್ ಈ ತರ ಮಾಡಿ ನಮ್ಗೆ ಇವ್ರು ಒಬ್ಬರಿಂದ ಒಬ್ರಿಗೆ ಪರಿಚಯ ಆದ್ರು. ಶ್ವೇತಾ ಅನ್ನೋರು ಪರಿಚಯ ಆದಾಗ ಈ ತರ ಮೇಡಮ್ ನಾವು ಬಡವರು ಹೆಣ್ಮಕ್ಳಿಗೆ ಕೊಡಿಸ್ತೀವಿ ಲೋನು, ನೀವು ಒಂದ್ 10 ಜನ ಸೇರಿಸಿ. ಪಾಪ ನಮ್ ಕಡೆ ಇರೋರೆಲ್ಲ ಬಡವರೇ ಸರ್. 20,000 ಕೊಟ್ಟಿದ್ದಾರೆ ನಮ್ಗೆ, ಇಲ್ಲ ಅಂತ ಹೇಳಲ್ಲ, 20,000 ಕೊಟ್ಟಿದ್ದಾರೆ. ಆದ್ರೆ ಒಂದೊಂದು ಅಕೌಂಟ್ ಒಬ್ಬೊಬ್ರಿಗೂ 14 ಲಕ್ಷ ತೋರಿಸ್ತಾ ಇದೆ. ನಾವು ಕಟ್ಬಿಟ್ಟಿದೀವಿ ಸರ್, ಎಲ್ಲ ಕಟ್ಟಿದೀವಿ. ಈಗ ನಾವು ಸರ್ ನಾವು 6 ತಿಂಗಳು ಕಟ್ಟಿದೀವಿ, 4,000 ಕಟ್ಟಿದೀವಿ. ನಾವು ನಮ್ದು ಕ್ಲಿಯರ್ ಆಗಿದೆಯಲ್ಲ ಮೇಡಮ್, ನಾವು ಬೇರೆದಕ್ಕೆ ಲೋನ್ ಹಾಕ್ಬೇಕು ಅಂತ. ನಮ್ಮ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮಾಂಜಿ, ಬಹಳಷ್ಟು ಮಹಿಳೆಯರ ಹೆಸರಲ್ಲಿ ಸ್ವಸಹಾಯ ಸಂಘದ ಹೆಸರಲ್ಲಿ ವಂಚನೆ ಮಾಡಿರೋ ಪ್ರಕರಣ ನಡೆದಿದೆ. ಸದ್ಯ ಈ ಘಟನೆ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಅಪ್ಡೇಟ್ ಏನು ಸಿಗ್ತಾ ಇದೆ, ಪೊಲೀಸರು ಏನು ಹೇಳ್ತಾ ಇದ್ದಾರೆ ವಂಚಕೀಯ ವಿಚಾರವಾಗಿ? ರಾಮಾಂಜಿ ಎಸ್ ಇಂದೂರ ಅಂತಂದ್ರೆ ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತ ಏನಂತಂದ್ರೆ ಈ ಊದುಬತ್ತಿ ಪ್ಯಾಕಿಂಗ್, ಅಗರಬತ್ತಿ ಪ್ಯಾಕಿಂಗ್, ಮೇಣಬತ್ತಿ ಪ್ಯಾಕಿಂಗ್ ಮಾಡ್ಕೊಡಿ, ನಿಮ್ಗೆ ಅಷ್ಟು ಸಂಬಳ ಕೊಡ್ತೀರಿ, ಇಷ್ಟು ಸಂಬಳ ಕೊಡ್ತೀರಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಡ್ಡಿ ಕೊಡ್ತೀರಿ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂತ ಎಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡು ಆ ಒಂದು ಪ್ರಕರಣ ಒಂದ್ ಕಡೆ ಆದ್ರೆ, ಇದೀಗ ಮತ್ತೊಂದು ಪ್ರಕರಣ ಏನಂತಂದ್ರೆ ಸ್ವಸಹಾಯ ಗುಂಪು ಕ್ರಿಯೇಟ್ ಮಾಡಿ ಅಲ್ಲಿಂದ ಮಹಿಳೆಯರಿಗೆ ಲೋನ್ ಕೊಡ್ತೀನಿ ಅನ್ನೋ ಒಂದು ಅಲ್ಲಿಂದ ವಂಚನೆ ಮಾಡುವಂತ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಾದಂತ ಈ ಒಂದು ವಂಚನೆ ಈಗ ಬೆಳಕಿಗೆ ಬಂದಿರುತ್ತೆ. ಶ್ವೇತಾ ಎಂಬ ಒಂದು ಮಹಿಳೆ ಏನಂತಂದ್ರೆ ಸ್ವಸಹಾಯ ಗುಂಪು ಮಾಡಿ ಅದರಿಂದ ಮಹಿಳೆಯರಿಗೆ ಲೋನ್ ಕೊಡ್ತೀನಿ ಅಂತ ಇನ್ನು ಸಾಕಷ್ಟು ವಂಚನೆ, ಅಷ್ಟು ಏನಂತಂದ್ರೆ ಒಂದು 20-30 ಸಾವಿರ ಏನು ಲೋನ್ ಕೊಡ್ಸಿ, ತದನಂತರ ಏನಂತಂದ್ರೆ ಅದನ್ನ ರಿಟರ್ನ್ ಕಟ್ಟೋದ್ರ ಮುಂಚೆ 20 ಲಕ್ಷ 14 ಲಕ್ಷ ಎಷ್ಟಂದ್ರೆ ಅಷ್ಟು ಲೋನ್ ಪಡೆದುಕೊಂಡು ಈಗ ಮಹಿಳೆ ಏನಂತ ಶ್ವೇತಾ ಎಂಬ ಮಹಿಳೆ ಪರಾರಿಯಾಗಿರುತ್ತೆ. ಈ ಬಗ್ಗೆ ಏನಂತಂದ್ರೆ ಹೊಸಕೋಟೆ ಟೌನ್ ನ ಪೊಲೀಸ್ ಸ್ಟೇಷನ್ ಈಗ ದೂರು ದಾಖಲಾಗಿದೆ. ಈಗ ದೂರು ದಾಖಲಾದಂತ ಪೊಲೀಸರು ಸಹ ಒಂದು ಶ್ವೇತಾವನ್ನ ಹುಡುಕಾಟ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಂಧೂರ. ಆಲ್ ರೈಟ್ ರಾಮಾಂಜಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.